ಯಲ್ಲೋಡು ಗ್ರಾಮದ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದ ಬಳಿ ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ 6 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್, ಕೇಂದ್ರ ಸರ್ಕಾರ ಮಂಡಿಸಿದ ಈ ಬಾರಿಯ ಆಯವ್ಯಯದಲ್ಲಿ ಸುಮಾರು 12 ಲಕ್ಷದವರೆಗಿನ ಆದಾಯ ಪಡೆಯುತ್ತಿರುವವರಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದರಿಂದ ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ಅನುಕೂಲವಾಗಿ ಅವರ ಆರ್ಥಿಕ ಜೀವನ ಸುಧಾರಿಸಲು ಸಹಕಾರಿಯಾಗಲಿದೆ. ಇಂತಹ ಬಜೆಟ್ ಮಂಡನೆ ಮಾಡಲು ಎನ್ಡಿಎ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು. ರಾಜ್ಯ ಸರ್ಕಾರ ಬಂದಾಗಿನಿಂದಲೂ ಕಂದಾಯ, ನೋಂದಣಿ, ಅಬಕಾರಿ ಸೇರಿದಂತೆ ಪ್ರತಿ ಇಲಾಖೆಯಲ್ಲಿ ಜನರು ಪಾವತಿ ಮಾಡುವ ಶುಲ್ಕ ಏರಿಕೆ ಮಾಡುತ್ತಲೇ ಜನರ ಮೇಲೆ ಆರ್ಥಿಕ ಹೊರೆ ಹಾಕುತ್ತಲೇ ಸಾಗುತ್ತಿದೆ. ಉಚಿತ ಮನೆಗಳು ಇಲ್ಲ, ರಸ್ತೆ ನಿರ್ಮಾಣಗಳು ಇಲ್ಲ, ಇತರೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಮಾಡದೆ ಇಡೀ ರಾಜ್ಯ ದಿವಾಳಿಯತ್ತ ಸಾಗಿದೆ. ಮಾರ್ಚ್ 7ರಂದು ನಡೆಯುವ ಬಜೆಟ್ನಲ್ಲಿ ಈ ಸರ್ಕಾರ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿ ಜನರ ಮೇಲೆ ಆರ್ಥಿಕ ಹೊರೆ ಹಾಕಲಿದೆ ಎಂದು ನೋಡಬೇಕಾಗಿದೆ. ಹೀಗೆ ಯಾವ ಬೆಲೆಯನ್ನಾದರೂ ನೋಡಿ, ಇವತ್ತು ಕಂದಾಯ ಇಲಾಖೆಯಲ್ಲಿ ಯಾವುದೇ ರಿಜಿಸ್ಟ್ರೇಷನ್ನು ನಮ್ಮ ಹಿಂದಿನ ಸರ್ಕಾರ ಹೋಲಿಕೆ ಮಾಡಿದರೆ 40-50% ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಕಂದಾಯದಲ್ಲಿ ಯಾವುದಾದ್ರೂ ಇವತ್ತು ಒಳ್ಳೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರಾ? ಇಲ್ಲ. ಒಳ್ಳೆ ಮನೆಗಳಿಗೇನಾದರೂ ಬಂದಿದೆಯಾ? ಇವತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಯಾವ ಒಂದು ಮನೆಯೂ ಬಡವರು ಕೊಡುವಂಥ ಕೆಲಸ ಮಾಡಿಲ್ಲ. ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಕೂಡ ದಿವಾಳಿಯಾಗಿದೆ. ನೀವು ಬೇಕಿದ್ರೆ 7ನೇ ತಾರೀಕು ನೋಡಿ, 7ನೇ ತಾರೀಕಲ್ಲಿ ಎಷ್ಟು ಸಾವಿರ ಕೋಟಿಯನ್ನು ಇವರು ಸಾಲ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಅಷ್ಟೇ. ಈಗ ನಮ್ಮಲ್ಲಿ ಉಳಿದಿರುವಂಥ ಏನು ಬಡ್ಜೆಟಲ್ಲಿ ಏನು ನೋಡಬೇಕು ಅಂತಂದರೆ, ನಮ್ಮ ತಲೆ ಮೇಲೆ ಇನ್ನೂ ಎಷ್ಟು ಹೊರೆ ಹಾಕ್ತಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸ್ವರ್ಗ ನೋಡಿಸುತ್ತೇವೆ ಎಂದು ನರಕ ತೋರಿಸುತ್ತಿದೆ ಎಂದು ಆರೋಪಿಸಿದರು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಇಲ್ಲಿಯವರೆಗೆ ಪ್ರೋಟೋಕಾಲ್ ಗಾಳಿಗೆ ತೂರಿ ಅವರಿಗೆ ಇಷ್ಟ ಬಂದ ಹಾಗೆ ಅವರು ಭೂಮಿ ಪೂಜೆ ಮಾಡುತ್ತಿದ್ದಾರೆ. ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ್ದು, ಆದರೂ ಸ್ಥಳೀಯ ಶಾಸಕರು ಸಂಸದರನ್ನು ಗಮನ ಹರಿಸದೆ ಅವರಿಗೆ ಇಷ್ಟ ಬಂದ ಹಾಗೆ ಉದ್ಘಾಟನೆಗಳನ್ನು ಮಾಡಿಕೊಂಡು ಹೋಗುತ್ತಿರುವುದು ಖಂಡನೀಯ. ಈ ರಸ್ತೆಗೆ ಸ್ಥಳೀಯ ಶಾಸಕರು ಭೂಮಿ ಪೂಜೆ ನೆರವೇರಿಸಿದ್ದಾರೆ ಎಂದು ತಿಳಿದು ಬಂದಿದ್ದು, ಈ ರಸ್ತೆಯ ಕಾಮಗಾರಿಗೆ ಕೇಂದ್ರ ಸರ್ಕಾರದ ರಸ್ತೆ ನಿಧಿ ಯೋಜನೆಯ ಅನುದಾನ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯ ಕಾಮಗಾರಿಯಾಗಿದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.